ಹಲೋ ನಮಸ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಇಂಗ್ಲೀಷ್ ಟೀಚರ್ ಗುರು ಸರ್. ನಿಮಗೆ ಯಾವುದೇ ಪಠ್ಯದಲ್ಲಿನ ಸಮಸ್ಯೆಗಳಿದ್ದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ಹಾಗೂ ಇನ್ನಿತರ ಎಲ್ಲ ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ನಿನ್ನೆ ತರಗತಿಯಲ್ಲಿ 7ನೇ ತರಗತಿಯ ಅವಾಯ್ಡ್ ಪ್ಲಾಸ್ಟಿಕ್ ಎಂಬ ಪಾಠದ 3 ಪ್ಯಾರಾಗ್ರಾಫ್ಗಳನ್ನು ಅಧ್ಯಯನ ಮಾಡಿದ್ವಿ. ಓಕೆ, ಹಾಗಾದರೆ ಇಂದು ಇನ್ನುಳಿದಂತಹ 2 ಪ್ಯಾರಾಗ್ರಾಫ್ಗಳನ್ನ ಅಧ್ಯಯನ ಮಾಡೋಣವಾ? ಬನ್ನಿ. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾದರೆ ಇಂದು 4 ಮತ್ತು 5ನೆಯ ಪ್ಯಾರಾಗ್ರಾಫನ್ನು ಅಭ್ಯಾಸ ಮಾಡೋಣ. ಓಕೆ, now I will read the lesson. You just follow me. Okay, plastic causes serious damage to the environment at every stage of its production or even its disposal. To reduce the risks involved in plastic, the usage should be minimized, which can result in production. The chemical that is used in the production of plastics is toxic and can cause serious damage to all living beings. Okay, can turn your page. Even recycling of plastic causes problems. The worst thing is that recycling degrades the quality of plastic and demands the production of more plastic to make an original product. A single plastic sheet can take about 1,000 years to rot. It also has bad effect on the food chain. Plastic is one of the causes for global warming. Yes, we have read 4th paragraph. We will move to the 5th paragraph. Students, see the 5th paragraph. Rivers have become the main dumping ground for plastics, which pollute water, marine life, and also the air that we breathe. Many are being profited by plastic. Those who get profit from plastics are trying to dispute the harm that it causes. You can't completely stop the use of plastic, but can definitely minimize its production. For a healthy future, the use of plastics should be minimized at any cost. ಓಕೆ ವಿದ್ಯಾರ್ಥಿಗಳೇ, ಕೇಳಿಸ್ಕೊಂಡ್ರಾ? ಎಸ್, ನಾವ್ ದ ಟೈಮ್ ಫಾರ್ ಯುವರ್ ರೀಡಿಂಗ್. ನೋಡಿ, 1 ನಿಮಿಷ ಪಾಸ್ ಮಾಡಿ ವಿಡಿಯೋನ. ನೀವು ಕೂಡ ಈ 2 ಪ್ಯಾರಾಗಳನ್ನು ನಿಮ್ಮ ಮನಸ್ಸಿನಲ್ಲಿ ಓದ್ಕೊಡ್ರಿ. ಓಕೆ, ಟೇಕ್ ಯುವರ್ ಟೈಮ್. ಎಸ್, ಎಲ್ಲರೂ ಓದ್ಕೊಂಡ್ರಿ ಅಂತ ಅನ್ಕೊತೀನಿ. ಎಸ್, ಈಗ ಶಲ್ ವಿ ನೋ ದ ನ್ಯೂ ವರ್ಡ್ಸ್? ಕೆಲವೊಂದಿಷ್ಟು ಹೊಸ ಪದಗಳ ಅರ್ಥಗಳನ್ನು ನಾನು ನಿಮಗೆ ಇದರಲ್ಲಿ ಹೇಳಲ್ಲ. ಓಕೆ, ಬನ್ನಿ ನೋಡೋಣ. ಓಕೆ, ಲೆಟ್ಸ್ ಕಮ್. ಶಲ್ ವಿ ನೋ ದ ನ್ಯೂ ವರ್ಡ್ಸ್ ಆಫ್ ದಿಸ್ 4th and 5th ಪ್ಯಾರಾಗ್ರಾಫ್, ಡಿಯರ್ ಸ್ಟೂಡೆಂಟ್ಸ್? ನೋಡಿ, ಈಗ ಕೆಲವೊಂದಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಇಲ್ಲೇ ನಾನು ಹೇಳ್ತಾ ಹೋಗ್ತೀನಿ. ನೀವು ಫೈಂಡ್ ಔಟ್ ಮಾಡ್ಕೊತ ಹೋಗ್ರಿ, ಹಂಗೆ ರೈಟ್ ಡೌನ್ ಮಾಡ್ಕೊತ ಹೋಗ್ರಿ. ಓಕೆನಾ? ಎಸ್, ಡ್ಯಾಮೇಜ್. ಇಲ್ಲಿ ನೋಡಿ ಒಂದು ಪದ ಇದೆ, ಡ್ಯಾಮೇಜ್. ಡ್ಯಾಮೇಜ್ ಅಂದರೆ ಏನು? ಎಸ್, ಹಾಳು ಮಾಡು. ಓಕೆ, ಹಾಳು ಅಥವಾ ಕೆಡಿಸು ಅಂತ ಅರ್ಥ. ಎನ್ವಿರಾನ್ಮೆಂಟ್ ನಿಮಗೆ ಗೊತ್ತು, ರೈಟ್. ಪ್ರೊಡಕ್ಷನ್, ಉತ್ಪಾದನೆ, ರೈಟ್. ಡಿಸ್ಪೋಸಲ್ ಅಂತ ಪದ ಇದೆ ನೋಡಿ ಒಂದು, ಡಿಸ್ಪೋಸಲ್. ಏನಿದು ಡಿಸ್ಪೋಸಲ್ ಅಂತಂದರೆ? ಎಸ್, ಏನಿದು? ವಿಲೇವಾರಿ. ಏನು ಹೇಳ್ರಿ?
ಎಸ್, ವಿಲೇವಾರಿ ಮಾಡುವುದು. ಕಸವನ್ನು ವಿಲೇವಾರಿ ಮಾಡ್ತೇವಲ್ರಿ, ಆ ರೀತಿ ವಿಲೇವಾರಿ ಅಂತ ಪದ. ಎಸ್, ನೆಕ್ಸ್ಟ್ ರೆಡ್ಯೂಸ್ ಅಂತ ಪದ ಇದೆ ನೋಡಿ. ರೆಡ್ಯೂಸ್ ಅಂದರೆ ಏನು ಹಾಗಾದರೆ? ಎಸ್, ವೆರಿ ಗುಡ್. ಇಳಿಸು ಅಥವಾ ಕಡಿಮೆ ಮಾಡು ಅಂತ ಅರ್ಥ. ಏನು ಮಾಡೋದು? ಕಡಿಮೆ ಮಾಡೋದು ಅಥವಾ ಇಳಿಸುವುದು, ಇಳಿಕೆ ಮಾಡುವುದು ಅಂತ ಅರ್ಥ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟು ಯೂಸೇಜ್ ಅಂತ ಪದ ಇದೆ ನೋಡಿ. ಇಲ್ಲಿ ಯೂಸೇಜ್ ಅಂದರೆ ಬಳಕೆ. ಏನು ಹೇಳ್ರಿ? ಬಳಕೆ. ರೈಟ್. ನೆಕ್ಸ್ಟ್ ಮತ್ತೆ ಯಾವ ಪದಪ್ಪ? ಟಾಕ್ಸಿಕ್ ಅಂತ ಪದ ಇದೆ ನೋಡಿ ಮಕ್ಕಳ. ಇಲ್ಲಿ ಟಾಕ್ಸಿಕ್ ಅಂದರೆ ಏನು ಹಾಗಾದರೆ? ಎಸ್, ವಿಷಕಾರಿ. ಟಾಕ್ಸಿಕ್ ಅಂದರೆ ವಿಷಕಾರಿಯಾದಂಥ ವಸ್ತು ಅಂತ ಹೇಳ್ಬೋದು. ನೆಕ್ಸ್ಟ್, ವೆರಿ ಗುಡ್. ಈಗ ಮುಂದಿನ ಪ್ಯಾರ ನೋಡೋಣವಾ? ರೈಟ್. ನಾವು ಈ ಪ್ಯಾರಾದಲ್ಲಿ ಈಗ ಕೆಲವೊಂದಿಷ್ಟು ಶಬ್ದಗಳನ್ನು ನೋಡೋಣ ಬನ್ನಿ. ಓಕೆ, ರೀಸೈಕ್ಲಿಂಗ್ ಅಂತಿದೆ ನೋಡಿ. ರೀಸೈಕ್ಲಿಂಗ್ ಅಂದರೆ ಎಸ್, ಮರುಬಳಕೆ. ಏನು ಹೇಳ್ರಿ? ಮರುಬಳಕೆ ಮಾಡುವುದು ರೀಸೈಕ್ಲಿಂಗ್ ಅಂತಾರೆ. ಓಕೆ, ನೆಕ್ಸ್ಟ್ ಮತ್ತೇನು? ಎಸ್, ಡಿಗ್ರೇಡ್ಸ್ ಅಂತ ಪದ ಇದೆ ನೋಡಿ. ಡಿಗ್ರೇಡ್ಸ್ ಅಂದರೆ ಏನು? ಡಿಗ್ರೇಡ್ಸ್ ಅಂತಂದರೆ ಕೆಳ ದರ್ಜೆ ಅಥವಾ ಲೋ ಕ್ವಾಲಿಟಿ ಅಂತೀರಿ ನೋಡ್ರಿ ನೀವು, ಆ ರೀತಿ ಕೆಳ ದರ್ಜೆ ಅಥವಾ ಲೋ ಕ್ವಾಲಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತು ಯಾವುದಿದೆ? ಎಸ್, ಇಂಪ್ಯಾಕ್ಟ್ ಅಂತ ಪದ ಇದೆ ನೋಡಿ. ಇಲ್ಲಿ ಇಂಪ್ಯಾಕ್ಟ್ ಅಂತಂದರೆ ಪರಿಣಾಮ. ಏನು ಹೇಳ್ರಿ? ಪರಿಣಾಮ. ಎಸ್. ನೆಕ್ಸ್ಟ್ ಇಲ್ಲೊಂದು ಪದ ಇದೆ ನೋಡಿ, ರೂಟ್ ಅಂದ್ರೇನು? ಕೊಳೆಯುವುದು. ರೈಟ್. ನೆಕ್ಸ್ಟ್ ರೀ, ಫುಡ್ ಚೈನ್ ಅಂತ ಪದ ಇದೆ ನೋಡಿ ಇಲ್ಲಿ. ಎಸ್, ಫುಡ್ ಚೈನ್ ಅಂದರೆ ಏನು? ವೆರಿ ಗುಡ್, ಆಹಾರ ಸರಪಳಿ. ಏನು ಹೇಳ್ರಿ? ಆಹಾರ ಸರಪಳಿ ಅಂತ ಅರ್ಥ. ನೆಕ್ಸ್ಟು ಓಕೆ, ಕೊನೆದಿನ್ನೋದಿದೆ ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಪದ ಇದೆ. ಏನು ಗ್ಲೋಬಲ್ ವಾರ್ಮಿಂಗ್ ಅಂದರೆ? ಎಸ್, ಏನು? ಜಾಗತಿಕ ತಾಪಮಾನ. ಓಕೆನಾ? ಅರ್ಥ ಆಯ್ತಾ? ಬರ್ಕೊಂಡ್ರಾ? ಇನ್ನೊಂದು ಪ್ಯಾರ ಇದೆ, ಬನ್ನಿ ನೋಡೋಣ. ಅದರದ್ದು ಕೂಡ ಶಬ್ದಾರ್ಥಗಳನ್ನು ನೋಡೋಣ. ಎಸ್, ನೋಡಿ ಇಲ್ಲಿ ಕಾಣ್ತಾ ಇದೆಯಾ? ರೈಟ್. ನೋಡಿ, ರಿವರ್ಸ್ ಅಂದರೆ ಗೊತ್ತಲ್ಲ ನಿಮಗೆ? ನದಿಗಳು. ನದಿ. ಡಂಪಿಂಗ್ ಅಂದರೆ ಸುರಿಯೋದು ಅಥವಾ ಹಾಕುವುದು ಅಂತ ಅರ್ಥ. ಅದರಲ್ಲಿ ಹಾಕೋದು ಅಂತ ಅರ್ಥ, ಡಂಪ್. ನೆಕ್ಸ್ಟ್ ಇದರಲ್ಲಿ ಬ್ರೀತ್ ಅಂತ ಪದ ಇದೆ ನೋಡಿ. ಬ್ರೀತ್ ಅಂದರೆ ಏನು? ಉಸಿರಾಟ. ಉಸಿರಾಟ ಮಾಡೋದು. ನೆಕ್ಸ್ಟ್ ಮತ್ತೆ ಯಾವುದಿದೆ? ರೈಟ್. ಹೆಲ್ದಿ ಅಂತಿದೆ ನೋಡ್ರಿ. ಹೆಲ್ದಿ ಅಂದರೆ ಎಸ್, ಆರೋಗ್ಯ. ಗೊತ್ತು ನಿಮಗೂ, 1ನೇ ಪಾಠದಲ್ಲಿ ನಾವು ಸಾಕಷ್ಟು ಅಧ್ಯಯನ ಮಾಡಿದ್ದೇವೆ. ಫ್ಯೂಚರ್ ಅಂದರೆ ಏನು ರೀ? ಭವಿಷ್ಯ. ಎಸ್. ಮತ್ತೆ ಓಕೆ, ಮತ್ತೆ ಯಾವುದಾದ್ರೂ ಪಾಠದಲ್ಲಿ ಈ ಪಾಠ ವಿವರಣೆ ಹೇಳುವಾಗ ಮತ್ತೆ ಯಾವುದು ಬಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ? ಓಕೆ, ಬನ್ನಿ ಹಾಗಾದರೆ ಪಾಠದ ವಿವರಣೆಗೆ ಹೋಗೋಣವಾ? Let's move to the explanation of the lesson. You can open the page number 23, the 4th paragraph. Plastic causes serious damage to the environment. ಸೀರಿಯಸ್ ಡ್ಯಾಮೇಜನ್ನು ಮಾಡುತ್ತಂತೆ ಎನ್ವಿರಾನ್ಮೆಂಟ್ಗೆ, ಪರಿಸರಕ್ಕೆ ತುಂಬ ಹಾನಿಕಾರಕವಾದಂತಹ ಹಾಳು ಮಾಡುತ್ತದೆ ಅಂತ ಹೇಳಿದ್ದಾರೆ. ಅಟ್ ಎವ್ರಿ ಸ್ಟೇಜ್ ಆಫ್ ಇಟ್ಸ್ ಪ್ರೊಡಕ್ಷನ್ ಆರ್ ಈವನ್ ಇಟ್ಸ್ ಡಿಸ್ಪೋಸಲ್. ನೋಡ್ರಿ, ಪ್ರೊಡಕ್ಷನ್ ಉತ್ಪಾದನೆ, ಪ್ರತಿಯೊಂದು ಹಂತದ ಉತ್ಪಾದನೆಯಲ್ಲೂ ಕೂಡ ಅದರ ಜೊತೆಗೆ ಅದನ್ನು ವಿಲೇವಾರಿ ಮಾಡುವಲ್ಲಿ, ಡಿಸ್ಪೋಸಲ್ ಇಟ್ ಮೀನ್ಸ್ ವಿಲೇವಾರಿ ಮಾಡುವ ಒಂದು ಹಂತದಲ್ಲಿ
ಅದು ಪರಿಸರಕ್ಕೆ ತುಂಬ ಹಾಳು ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ. ಟು ರೆಡ್ಯೂಸ್ ದ ರಿಸ್ಕ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್. ನೋಡಿರಿ, ರೆಡ್ಯೂಸ್ ಅಂದರೆ ಏನು, ಕಡಿಮೆ ಮಾಡೋದು. ಆಗಲಿ ಓದಿದ್ವಲ್ಲ, ಇಳಿಕೆ ಮಾಡಬೇಕು ಅದರದ ಒಂದು ಈ ಪ್ಲಾಸ್ಟಿಕ್ನ ರಿಸ್ಕನ್ನು ಕಡಿಮೆ ಮಾಡಬೇಕು ನಾವು. ಹೌದು, ಹಾಗಾದ್ರೆ ಏನು ಮಾಡಬೇಕು, ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್. ನೋಡಿರಿ, ಯೂಸೇಜ್ ಅಂದರೆ ಬಳಕೆ ಅದನ್ನ ಏನು ಮಾಡಬೇಕು, ಮಿನಿಮೈಸ್ ಮಾಡಬೇಕು ಅಂದರೆ ಕಡಿಮೆ ಮಾಡಬೇಕು. ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್ ಉತ್ಪಾದನೆಯಲ್ಲಿ ಕಡಿಮೆ ಮಾಡಬೇಕು, ಆವಾಗ ಮಾತ್ರ ಅದರ ಬಳಕೆ ಕಡಿಮೆ ಆಗುತ್ತದೆ. ಹೌದ್ರಿ, ನಾವು ಬಳಕೆನೇ ಕಡಿಮೆ ಮಾಡಿಬಿಡೋಣ, ಅದರ ಉತ್ಪಾದನೆ ತಂತಾನಾಗಿ ಕಡಿಮೆ ಆಗಿಬಿಡ್ತದೆ. ದ ಕೆಮಿಕಲ್ ದ್ಯಾಟ್ ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್. ನೋಡಿರಿ, ಕೆಮಿಕಲ್ ಅಂದರೆ ರಾಸಾಯನಿಕವನ್ನು ಬಳಸಿ ಆ ಪ್ಲಾಸ್ಟಿಕ್ಕನ್ನು ಉತ್ಪಾದನೆ ಮಾಡ್ತಾರೆ. ಆ ಪ್ಲಾಸ್ಟಿಕ್ಕನ್ನು ಉತ್ಪಾದನೆ ಮಾಡುವಾಗ ಬಳಸಿದಂಥ ರಾಸಾಯನಿಕವು ಏನಾಗುತ್ತೆ, ಟಾಕ್ಸಿಕ್, ಅದು ವಿಷಕಾರಿಯಾದಂತಹ ರಾಸಾಯನಿಕ. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ನೋಡಿರಿ, ಲಿವಿಂಗ್ ಬೀಯಿಂಗ್ಸ್ ಅಂದರೆ ನಾವು ಜೀವಿ ಇರುವಂತಹ ಎಲ್ಲ ಜೀವಿಗಳಿಗೆ ಈ ಟಾಕ್ಸಿಕ್ ಏನೈತಲ್ಲ, ವಿಷಕಾರಿಯಾದಂತಹ ಪದಾರ್ಥ ಇದೆ ಏನಿದೆಲ್ಲ, ಕೆಮಿಕಲ್ ನಮ್ಮ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ಸೀರಿಯಸ್ ಡ್ಯಾಮೇಜನ್ನು ಮಾಡುತ್ತದೆ. ನೋಡಿರಿ, ಕೆಲವೊಂದಷ್ಟು ಪೇಪರ್ದಲ್ಲಿ ನಾವು ಓದಿರ್ತೇವೆ, ಪ್ಲಾಸ್ಟಿಕ್ ಹಾಳೆಯನ್ನು ತಿಂದು ದನ ಸಾವಿಗೀಡಾಗಿರ್ತವೆ. ಇನ್ನು ಕೆಲವೊಂದಿಷ್ಟು ನಾಯಿ ಹೊಟ್ಟೆ ಒಳಗೆ 3-4 kg ಪ್ಲಾಸ್ಟಿಕ್ ಸಿಗುತ್ತಂತೆ. ಅಂದರೆ ಪ್ಲಾಸ್ಟಿಕ್ಕನ್ನು ತಿಂದುಬಿಟ್ಟಿರ್ತದೆ, ನಾಯಿ ತಿಂದು ಸತ್ತು ಹೋಗ್ಬಿಡ್ತೈತೆ. ದನಗಳು ಕೂಡ ಅದೇ ರೀತಿ ಸತ್ತು ಹೋಗ್ಬಿಟ್ಟಿರ್ತಾವೆ. ಹಲವಾರು ನಾವು ಇಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ಅಂದರೆ ಅದು ಹೊಟ್ಟೆ ಒಳಗೆ ಹೋದ ತಕ್ಷಣಕ್ಕೆ ಅದು ವಿಷಕಾರಿಯಾಗಿ ಮಾನವನನ್ನು ಜೀವ ತಗೊಳ್ತದೆ. ಹೌದಾ? ಓಕೆ, ನೋಡಿರಿ ಮುಂದಿನ ಪ್ಯಾರಾ. ಎಸ್, ಈವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಅಂದರೆ ಮರುಬಳಕೆ. ಏನು, ಪ್ರತಿಯೊಂದು ನಾವು ವಸ್ತುಗಳನ್ನು ಮರುಬಳಕೆಯನ್ನು ಮಾಡ್ತಾ ಹೋಗ್ತೇವೆ. ಈ ಮರುಬಳಕೆ ಮಾಡೋದ್ರಿಂದ ಅದು ಕೂಡ ಒಂದು ರೀತಿಯ ಪ್ರಾಬ್ಲಮನ್ನು ನಮಗೆ ಮಾಡ್ತಾ ಇದೆ, ಪ್ಲಾಸ್ಟಿಕ್ ಮರುಬಳಕೆ ಕೂಡ. ಯಾಕಪ್ಪ ಅಂತಂದರೆ ದ ವರ್ಸ್ಟ್ ಥಿಂಗ್ ಈಸ್ ದ್ಯಾಟ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್. ನೋಡಿರಿ, ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್, ಒಂದು ಪ್ಲಾಸ್ಟಿಕ್ನ ಕ್ವಾಲಿಟಿಯನ್ನು ಅತಿ ಕಡಿಮೆ ಮಾಡ್ತೈತದು. ಈಗ ಈ ಫಸ್ಟ್ ಟೈಮ್ ಬಳಸಿದಂಥ ಪ್ಲಾಸ್ಟಿಕ್ಕು, ಸೆಕೆಂಡ್ ಟೈಮ್ ಬಳಸಿದಂಥ ಪ್ಲಾಸ್ಟಿಕ್ಕು, ಥರ್ಡ್ ಟೈಮ್ ಬಳಸಿದಂಥ ಪ್ಲಾಸ್ಟಿಕ್ಕು ನೋಡ್ತಾ ಹೋಗಬೇಕು, ಅದರಲ್ಲಿ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗ್ತೈತಿ. ಅವಾಗ ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಆ್ಯನ್ ಒರಿಜಿನಲ್ ಪ್ರಾಡಕ್ಟ್. ನೋಡಿರಿ, ಒರಿಜಿನಲ್ ಪ್ರಾಡಕ್ಟ್ಗಿಂತ ಆ ಒಂದು ಮರುಬಳಕೆ ಮಾಡಿದಂತಹ ಒಂದು ಪ್ಲಾಸ್ಟಿಕ್ಕು ತುಂಬ ಡಿಗ್ರೇಡ್ ಆಗಿರುತ್ತೆ, ಕೆಳದರ್ಜೆದಾಗಿರುತ್ತೆ. ಅದರಲ್ಲಿ ಮತ್ತಷ್ಟು ವಿಷಕಾರಿಯಾದಂತಹ ಟಾಕ್ಸಿಕ್ಕು ಅದರಲ್ಲಿ ಉತ್ಪನ್ನ ಅದನ್ನು ಕೂಡಿಸಿ ರೆಡಿ ಮಾಡಿರ್ತಾರೆ ಅದನ್ನು. ಹೌದ್ರಿ, ಆ ಸಿಂಗಲ್ ಪ್ಲಾಸ್ಟಿಕ್ ಶೀಟ್. ನೋಡಿರಿ, ಆ ಸಿಂಗಲ್ ಪ್ಲಾಸ್ಟಿಕ್ ಶೀಟ್, ಒಂದು ಪ್ಲಾಸ್ಟಿಕ್ಕಿನ ಹಾಳೆ ಶೀಟು ಕ್ಯಾನ್ ಟೇಕ್ ಅಬೌಟ್ ದ ಥೌಸಂಡ್ಸ್ ಇಯರ್ಸ್ 1000 ವರ್ಷಗಳನ್ನು ತಗೊಳ್ತೈತಂತ. ನೋಡ್ರಿ, ಅದು ಟು ರೂಟ್, ರೂಟ್ ಇಲ್ಲಿದೆ. ರೂಟ್ ಅಂದರೆ ಏನು, ಕೊಳೆದು. ಈ ಕೊಳೆಯೋದಕ್ಕೆ 1000 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳ್ತಾರೆ. ಇಟ್ ಆಲ್ಸೋ ಹ್ಯಾಸ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ನೋಡಿರಿ, ಬ್ಯಾಡ್ ಇಂಪ್ಯಾಕ್ಟ್, ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಇದರ ಮೇಲೆ, ಫುಡ್ ಚೈನ್ ಮೇಲೆ. ಫುಡ್ ಚೈನ್ ಅಂದರೆ ಏನು? ಎಸ್, ಆಹಾರ ಸರಪಳಿ. ಆಗಲೇ ಓದಿದ್ವಲ್ಲ, ಆಹಾರ ಸರಪಳಿಗೆ ಕೂಡ ಇದು ಒಂದು ಕೆಟ್ಟದಾದಂಥ ಪರಿಣಾಮವನ್ನು ಬೀರುತ್ತದೆ. ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ನೋಡ್ರಿ, ಎಂಥ ವಿಚಿತ್ರ. ಒಂದು ಸಣ್ಣ ಪ್ಲಾಸ್ಟಿಕ್ ಶೀಟು ಕರಗೋದಕ್ಕೆ ಅಥವಾ ಕೊಳೆಯೋದಕ್ಕೆ ಮಣ್ಣಿನಲ್ಲಿ 1000 years ಬೇಕಂತೆ, 1000 ವರ್ಷ ತಗೋತಿತ್ತಂಥದ್ದು. ಓ ಮೈ ಗಾಡ್ ಅಲ್ವಾ? ಹಾಗಾದರೆ ನಾವು ಇಂಥದನ್ನು ಬಳಸಬಾರ್ದು. ಹೌದಲ್ಲ ಮಕ್ಕಳೇ? ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ನೋಡಿರಿ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಗೊತ್ತಾ? ಇತ್ತೀಚೆಗೆ ನೋಡಿರಿ, ಶಕೆ ಎಲ್ಲಿ ನೋಡಿದ್ರು ನಮಗೆ ತುಂಬ ಶಕೆ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಬೇಸಿಗೆ ಕಾಲದಲ್ಲಿ ತಡ್ಕೊಳ್ಳೋಕ್ಕಾಗಲಾರ್ದಷ್ಟು ಬೇಸಿಗೆ ಮತ್ತು ಬಿಸಿ ಆಗ್ತಾಯಿದೆ ಈ ಒಂದು ಪರಿಸರದಲ್ಲಿ. ಆ ಒಂದು ಹೀಟಿನಿಂದ ವಯಸ್ಸಾದಂತಹ ಜನರು ಮತ್ತು ಸಣ್ಣ ಮಕ್ಕಳು ಕೂಡ ತುಂಬ ಸಮಸ್ಯೆಗೊಳಗಾಗ್ತಾರೆ. ಕೆಲವೊಂದಷ್ಟು ಹಿರಿ ಜೀವಿಗಳು ಸತ್ತೇ ಹೋಗ್ತಾ ಇದ್ದಾವೆ. ಅಷ್ಟೊಂದು ಬಿಸಿಯಾದಂತಹ ವಾತಾವರಣ ಬೇಸಿಗೆ ಕಾಲದಲ್ಲಿ ಸ್ಥಿತಿಗೆ ಸೃಷ್ಟಿ ಆಗ್ತಾ ಇದೆ. ಅದಕ್ಕೂ ಕೂಡ ಏನು ಕಾರಣ? ಈ ಪ್ಲಾಸ್ಟಿಕ್ ಕಾರಣ ಅಂತ ಹೇಳ್ತಿದ್ದಾರೆ. ಎಸ್, ನೆಕ್ಸ್ಟ್ ಪ್ಯಾರಾಗ್ರಾಫ್, ಸಿ ದ ಫಿಫ್ತ್ ಒನ್. ರಿವರ್ಸ್ ಹ್ಯಾವ್ ಬಿಕಮ್ ದ ಮೇನ್ ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್ ವಿಚ್ ಪೊಲ್ಯೂಟ್ ವಾಟರ್. ನೋಡ್ರಿ, ಎಲ್ಲ ಕಸವನ್ನು ಒಯ್ದು ಎಲ್ಲಿ ಹಾಕ್ತಾರೆ? ನದಿಗೆ ಹಾಕ್ತಾರೆ.
ನದಿಗಳು ಹರಿತಾ ಇದ್ದಾವಲ್ಲ ಹೋಗಲಿ, ಅದ್ರ ಜೊತೆಗೆ ಹೊರ್ಕೊಂಡು ಹೋಗಲಿ ಅಂಥೇಳಿ ನದಿಗೆ ಹಾಕ್ತಾ ಇದ್ದಾರೆ ಎಲ್ಲ ಪ್ಲಾಸ್ಟಿಕ್ಗಳನ್ನು ಒಯ್ದು ಎಲ್ಲ ಕಸವನ್ನು ಅಲ್ಲಿ ಹಾಕ್ತಾರೆ. ಆವಾಗ ಏನಾಗುತ್ತೆ, ಇಲ್ಲಿ ವಾಟರ್ ಪೊಲ್ಯೂಟ್ ದ ವಾಟರ್ ನೋಡ್ರಿ, ನೀರಿನ ಮಾಲಿನ್ಯ ಉಂಟಾಗ್ತೈತಿ. ಅದ್ರ ಜೊತೆಗೆ ಮರೀನ್ ಲೈಫ್ ಆ್ಯಂಡ್ ಆಲ್ಸೋ ದ್ಯಾಟ್ ವಿ ಬ್ರೀತ್ ನೋಡ್ರಿ, ಬ್ರೀತ್ ಅಂದರೆ ಉಸಿರಾಟ ಸಮಸ್ಯೆ ಕೂಡ ಈ ಪ್ಲಾಸ್ಟಿಕ್ನಿಂದ ನಮ್ಗೆ ಆಗ್ತಾ ಇದೆ. ಹೌದು, ಮೆರೀನ್ ಲೈಫ್ ಅಂದರೆ ಏನು ಗೊತ್ತಾ? ಎಸ್, ಇನ್ನು ಮೆರೀನ್ ಅನ್ನೋದು ಒಂದು ಸಮುದ್ರದಲ್ಲಿ ಇರ್ತಕ್ಕಂತಹದ್ದು ಒಂದು ಜಾತಿ. ಮರೀನ್ ಅನ್ನೋದು ಸಮುದ್ರದಲ್ಲಿ ಒಂದು ಜಾತಿ ಸಸ್ಯದ ಸಮುದ್ರದಲ್ಲಿರೋ ಸಸ್ಯಕ್ಕೂ ಕೂಡ ಇದು ನಾಶ ಮಾಡ್ತಾ ಇದೆ. ಹಾಗೂ ನಮ್ಮ ಬ್ರೀತ್ ಅಂದರೆ ಏನು ಉಸಿರಾಟಕ್ಕೂ ಕೂಡ ಸಮಸ್ಯೆ ಮಾಡ್ತಾ ಇದೆ ಅನ್ನುವಂಥದ್ದು. ಮೆನಿ ಆರ್ ಬೀಯಿಂಗ್ ಪ್ರಾಫಿಟೆಡ್ ಬೈ ಪ್ಲಾಸ್ಟಿಕ್. ದೆನ್ ಹೂ ಗೆಟ್ ಪ್ರಾಫಿಟ್ ಫ್ರಮ್ ಪ್ಲಾಸ್ಟಿಕ್ ಆರ್ ಟ್ರೈಂಗ್ ಟು ಡಿಸ್ಪ್ಯೂಟ್ ದಮ್. ಜಸ್ಟ್ ಅ ಮಿನಿಟ್. Okay, sorry for disturbance. Plastic. Those who get profit from plastic are trying to dispute the harm that it causes. ನೋಡ್ರಿ, ಬಹಳಷ್ಟು ಜನರು ಈ ಪ್ಲಾಸ್ಟಿಕ್ನಿಂದ ಏನು ಮಾಡ್ತಾ ಇದ್ದಾರೆ, ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಾಫಿಟ್ ಮೀನ್ಸ್ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಆ ಲಾಭ ಪಡ್ಕೊಳ್ತಾ ಇರುವಂಥ ಜನರು ಇವರೆಲ್ಲರೂ ಕೂಡ ಹಾರ್ಮ್ ಅಂದರೆ ಏನು, ತೊಂದರೆ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಈ ಒಂದು ಪರಿಸರಕ್ಕೆ ಅನ್ನುವಂಥದ್ದು. ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್. ನೋಡ್ರಿ, ಯು ಕಾಂಟ್ ಕಂಪ್ಲೀಟ್ ದ ಸ್ಟಾಪ್. ನೋಡ್ರಿ, ಕಂಪ್ಲೀಟ್ಲಿಯಾಗಿ ಸ್ಟಾಪ್ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾವುದನ್ನು, ಪ್ಲಾಸ್ಟಿಕ್ ಬಳಕೆಯನ್ನು. ಬಟ್ ಆದರೆ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ನೋಡ್ರಿ, ಅದರ ಒಂದು ಉತ್ಪಾದನೆಯಲ್ಲಿ ನಾವು ಕಡಿಮೆ ಮಾಡಬಹುದು. ಹೌದು, ನಿಜ, ನಾವು ಪ್ಲಾಸ್ಟಿಕ್ಕನ್ನು ಇಲ್ಲದೆ ಬದುಕೋದಕ್ಕೆ ಅಸಾಧ್ಯವಾಗಿದೆ. ಬಟ್ ಅದನ್ನು ನಾವು ಕಡಿಮೆ ಆದರೂ ಮಾಡ್ಬೋದಲ್ಲ. ಫಾರ್ ಅ ಹೆಲ್ದಿ ಫ್ಯೂಚರ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಎಟ್ ಎನಿ ಕಾಸ್ಟ್. ನೋಡ್ರಿ, ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಖಂಡಿತವಾಗಲೂ ಕೂಡ ಈ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಪ್ಲಾಸ್ಟಿಕ್ ಬಳಕೆಯನ್ನು ಮಿನಿಮೈಸ್ ಮಾಡಲೇಬೇಕು, ಕಡಿಮೆ ಮಾಡಲೇಬೇಕು. ಇಲ್ಪ ಅಂತಂದರೆ ನಮ್ಮ ಬದುಕು ಪ್ಲಾಸ್ಟಿಕ್ಮಯವಾಗಿ ಪ್ಲಾಸ್ಟಿಕ್ನಿಂದಲೇ ಕೊನೆಗೊಳ್ಳುತ್ತದೆ ಅಂತ ಹೇಳ್ಬೋದು. ನೋಡಿ, ಹೌದು, ನಿಜ ಬಿಡಿ, ನಾವು ಪ್ಲಾಸ್ಟಿಕ್ ಇಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಹೌದು, ಆದರೆ ಅದನ್ನು ಬಳಕೆ ಆದರೂ ಕಡಿಮೆ ಮಾಡ್ಬೋದಲ್ಲ. ಅದರಿಂದ ಸ್ವಲ್ಪನಾದರೂ ಪರಿಸರಕ್ಕೆ ನಾವು ಒಳಿತನ್ನು ಮಾಡ್ಬೋದು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ನೋಡಿರಿ, ಉದಾಹರಣೆಗೆ ಕೆಲವೊಂದಷ್ಟು ಪ್ಲೇಟ್ಗಳನ್ನು ಮತ್ತು ಚೇರ್ಗಳನ್ನು, ಮನೆಯಲ್ಲಿ ಸ್ಟೂಲ್ಗಳನ್ನು ಎಲ್ಲ ನಾವೆಲ್ಲ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೇವೆ. ಅಂಥವುಗಳನ್ನು ಬದಲಾಯಿಸೋಣ, ಯಾವುದೋ ಒಂದು ಮೆಟಲ್ದ ಬಳಸೋಣ, ಅದು ತಾಮ್ರದೋ ಜರ್ಮನಿಯೋ ಅಥವಾ ಯಾವುದೋ ಒಂದು ಲೋಹದಿಂದ ಮಾಡಿದಂತಹ ಸಾಮಾನುಗಳನ್ನು ಬಳಸೋದ್ರಿಂದ ಈ ಪ್ಲಾಸ್ಟಿಕ್ನಿಂದ ಮಾಡಿದಂಥ ಸಾಮಾನುಗಳನ್ನು ನಾವು ಬಿಡಬಹುದು ಅಲ್ವಾ? ಮುದ್ದು ವಿದ್ಯಾರ್ಥಿಗಳೇ, ಟ್ರೈ ಮಾಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೆ ಪ್ರಯತ್ನ ಪಡೋಣ. ಅರ್ಥವಾಯ್ತಾ? ಹಾಗಾದರೆ ಐ ಹೋಪ್ ದ್ಯಾಟ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್ ವೆರಿ ಕ್ಲಿಯರ್ಲಿ. ಮತ್ತೇನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಯು ಕ್ಯಾನ್ ವಾಟ್ಸಪ್ ಮೀ ಆನ್ ಮೈ ನಂಬರ್. ಓಕೆ, ನನ್ನ ನಂಬರ್ಗೆ ವಾಟ್ಸಪ್ ಮಾಡಿರಿ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡುತ್ತೇನೆ. ಓಕೆನಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನಿಮಗೆ. ಸರಳ ವ್ಯಾಯಾಮಗಳನ್ನು ಮಾಡಿ. ಓಕೆ, ಬಾಯ್, ಜೈ ಹಿಂದ್.